ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಕ್ಕಾಪಟ್ಟೆ ಚಳಿ ಅಂತೂ ಆಗ್ತಾ ಇದೆ ರೀ. ಅದಕ್ಕೆ ಈಗ ನಟ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ಏನಪ್ಪ ಬೇಡಿಕೆ? ಕೋರ್ಟ್ಗೆ ಮತ್ತೆ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವತ್ತು ಟ್ರಯಲ್ ದಿನಾಂಕ ನಿಗದಿ ಆಗಬೇಕಾಗಿದೆ. ಈ ಕಡೆಗೆ ನೋಡಿದ್ರೆ ತುಂಬಾ ಚಳಿ ಇದೆ ಸಾರ್, ದಯವಿಟ್ಟು ಬೆಡ್ಶೀಟ್ ಕೊಡಿ ಸಾರ್ ಅಂತ ಕೇಳೋ ಪರಿಸ್ಥಿತಿ. ರಾತ್ರಿ ನಿದ್ದೆ ಇಲ್ಲದೆ ಕೂರುವಂತ ಆಗ್ಬಿಟ್ಟಿದೆ. ಜೈಲಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಅಂತ ಪಾಪ ನಟ ದರ್ಶನ್ ಗೋಗರಿತಾ ಇದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದಂಥ ದರ್ಶನ್ ನೆಮ್ಮದಿನೇ ಇಲ್ಲ ಅವ್ರಿಗೆ. ಪಾಪ ಬೆನ್ನು ಅಂತಾರೆ, ಮಲ್ಕೊಳ್ಳೋಕ್ಕೆ ಬೆಡ್ಶೀಟ್ ಕೊಡಿ ಅಂತಾರೆ, ದಿಂಬು ಕೊಡಿ ಅಂತಾರೆ, ಹೊರಗಡೆ ಓಡಾಡೋಕ್ಕೆ ಜಾಗ ಕೊಡಿ ಅಂತಾರೆ. ಈಗ ನೋಡಿದರೆ ಚಳಿ ಜಾಸ್ತಿ ಆಗಿಬಿಟ್ಟಿದೆ. ಒಂದು ದೊಡ್ಡ ಮಟ್ಟದಲ್ಲಿ ಬೇಡಿಕೆಯನ್ನು ಏನು ಇಡ್ತಾ ಇಲ್ಲ ಅವರು. ಒಂದು ಬೆಡ್ಶೀಟ್ ಕೊಡ್ರಿ, ಚಳಿ ಜಾಸ್ತಿ ಆಗಿದೆ, ನಿದ್ದೆ ಆಗ್ತಾ ಇಲ್ಲ ಅಂತಿದ್ದಾರೆ. ಅದನ್ನೂ ಕೊಡಲ್ವಾ? ನನಗೆ ಯಾಕೋ ಈ ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ ಈ ಪ್ರಕರಣ. ಅವಾಗವಾಗ ಈ ಟ್ರಯಲ್ ದಿನಾಂಕವನ್ನು ಮುಂದೂಡೋಕ್ಕೋಸ್ಕರ ಈ ರೀತಿಯಾಗಿ ಹೊಸ ಹೊಸ ಬೇಡಿಕೆಗಳನ್ನು ಇಡ್ತಾ ಇರ್ತಾರ ಅಂತ. ಸೊ ಚಳಿ ಈಗ ಒಂದು 3-4 ದಿನದಿಂದಲೇ ಶುರು ಆಗಿರೋದು. ಇಲ್ಲಾಂದರೆ ಚಳಿ ಏನಿರಲಿಲ್ಲ. 3-4 ದಿನದಿಂದ ಸಿಕ್ಕಾಪಟ್ಟೆ ಆಗ್ತಾ ಇದೆ ಚಳಿ. ಕಾರ್ತಿಕ್ ಮಾಸ ಮುಗಿತಾ ಇದ್ದಂಗೆ ಚಳಿಗಾಲ ವಿಪರೀತವಾಗಿ ಹೋಗುತ್ತೆ. ಸೊ ನಿದ್ರೆ ಇಲ್ಲ ಅಂತೀವ್ರಿಗೆ ಪಾಪ. ಓಕೆ, ಬೆಡ್ಶೀಟ್ಗೆ ನಟ ದರ್ಶನ್ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ಕೇಳಬೇಕಾ ಈ ರೀತಿಯಾಗಿ ಇಷ್ಟೊಂದು? ಜೈಲಾಧಿಕಾರಿಗಳಿಗೆ ನ್ಯಾಯಮೂರ್ತಿಗಳು ತರಾಟೆ ತಗೊಂಡಿದ್ದಾರೆ. ಅಗತ್ಯ ವಸ್ತುಗಳನ್ನು ಕೊಡೋಕೆ ನಿಮಗೇನ್ರಿ ಕಷ್ಟ? ಅದನ್ನು ಕೋರ್ಟಿಗೆ ಬರಬೇಕಾ? ನಿಯಮದಲ್ಲಿ ಏನಿದೆಯೋ ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಕೊಟ್ಟಾಗಿದೆ ಅವರು. ಚಳಿ ಇದೆ, ಬೆಡ್ಶೀಟ್ ಕೊಡಲ್ಲ ಅಂದರೆ ಹೇಗೆ? ಕೊಡಬೇಕು ಎಕ್ಸ್ಟ್ರಾ. ಜೈಲಾಧಿಕಾರಿಗೆ ಶಂಕರ್ ಅವರಿಗೆ ನ್ಯಾಯಮೂರ್ತಿಗಳು ತರಾಟೆಗೆ ತಗೊಂಡಿದ್ದಾರೆ. ಡಿಸೆಂಬರ್ 3ಕ್ಕೆ ವಿಚಾರಣೆ ಮುಂದೂಡಿಕೆ. ಅಲ್ಲಿಗೆ ಆಯ್ತಲ್ಲ. ಬೇಕಾಗಿರೋದೇ ಅದೇ. ಟ್ರಯಲ್ ದಿನಾಂಕವನ್ನು ನಿಗದಿ ಮಾಡಬೇಕಾಗಿದ್ದಿವತ್ತು. ಸೊ ಹಾಗಾಗಿ ಪ್ರತಿ ಬಾರಿಯೂ ಕೂಡ ಟ್ರಯಲನ್ನು ಮುಂದೂಡಿಕೆ ಮಾಡ್ತಾ 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 ಹೋಗೋದು. ಸೊ ಈಗ ಅದೇ ರೀತಿಯಾಗಿ ಆಗೋದು. ಪ್ರತಿ ಸಲನೂ ಒಂದಲ್ಲ ಒಂದು ವಿಚಾರಕ್ಕೆ ಆಚೆ ಬರೋದು, ನನಗೆ ಅದಾಗಿಲ್ಲ, ನನಗಿದಾಗಿಲ್ಲ, ಈ ಬೇಡಿಕೆಗಳೇ ಬರುತ್ತೆ. ಹಾಗಿದ್ದಾಗ ಟ್ರಯಲಿಗೆ ದಿನಾಂಕ ನಿಗದಿ ಆಗೋದಾದರೂ ಯಾವಾಗ? ಈಗ ಅದು ಮತ್ತೆ 3ನೇ ತಾರೀಕಿಗೆ ಹೋಗಿದೆ. ಅದನ್ನೇ ಹೇಳೋದು ನಾನು. ಈ ವಿಚಾರಗಳಲ್ಲಿ ಸ್ವಲ್ಪ ನ್ಯಾಯಾಲಯಗಳು ಕೂಡ ಗಮನಕ್ಕೆ ತಗೋಬೇಕು. ಇಂಥ ವಿಚಾರಗಳನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಿದರೆ ಸಮಾಜದಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಮೆಸೇಜ್ ಹೋಗುತ್ತೆ. ತಪ್ಪು ಮಾಡಿದಾರೋ ಇಲ್ವೋ ಅನ್ನುವಂಥದ್ದು ಕ್ಲಿಯರ್ ಆಗಬೇಕು. ಸೊ ಅದಕ್ಕೆ ಅಪೀಲ್ ಮಾಡಬೇಕು. ಆ್ಯಕ್ಚುಲಿ ದರ್ಶನ್ ನನಗೆ ಅದನ್ನು ಕೊಡಿ ಇದನ್ನು ಕಿಡಿ ಅಂತ ಕೇಳೋ ಬದಲಾಗಿ ರೆಗ್ಯುಲರ್ ಆಗಿ ಟ್ರಯಲನ್ನು ನಡೆಸಿಬಿಟ್ಟು ನಮಗೆ ಇತ್ಯರ್ಥ ಮಾಡಿಕೊಡಿ, ನಾವು ಇದರಲ್ಲಿ ನಿರಪರಾಧಿ ಅನ್ನೋದು ಗೊತ್ತಾಗಲಿ ಅಂತ ಕೇಳ್ಕೊಳ್ಬೇಕು. ಅಪರಾಧಿ ಆದರೂ ಅದರಲ್ಲೇ ಗೊತ್ತಾಗುತ್ತೆ, ನಿರಪರಾಧಿ ಆಗೋದಾದ್ರೆ ಅದರಲ್ಲೇ ಗೊತ್ತಾಗುತ್ತೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಒಂದು ಆರೋಪ ಪದೇ ಪದೇ ಕೇಳಿ ಬರುತ್ತೆ. ಟ್ರಯಲ್ ಮುಂದೂಡಿಕೆ ಮಾಡೋಕ್ಕೋಸ್ಕರನೇ ಪದೇ ಪದೇ ಅವರು ಒಂದೊಂದು ಬೇಡಿಕೆಗಳನ್ನು ಇಟ್ಕೊಂಡು ಬರ್ತಾರೆ ಅಂತೇಳಿ. ಇವತ್ತು ನೋಡಿದ್ರು ಮತ್ತೊಂದು ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಕನಿಷ್ಠ ಅಷ್ಟು ಕೊಡಲ್ವೇನ್ರಿ ಚಳಿ ಜಾಸ್ತಿ ಆದಾಗ ಬೆಡ್ಶೀಟನ್ನು? ಅರುಣ್, ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದ ಆರೋಪಿಗಳಿಗೆ ಚಾರ್ಜ್ ಫ್ರೇಮ್ ನಿಗದಿಯಾಗಿರುವಂಥದ್ದು. ಹಾಗಾಗಿ ಇವತ್ತು ಕೋರ್ಟ್ಗೆ ಅಷ್ಟು ಜನ ಆರೋಪಿಗಳು ಕೂಡ ಹಾಜರಾಗಿರುವಂಥದ್ದು. VC ಮೂಲಕ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಮತ್ತು A2 ಆರೋಪಿ ಆಗಿರುವಂಥ ದರ್ಶನ್ ಸೇರಿ 6 ಜನ ಆರೋಪಿಗಳು VC ಮೂಲಕ ಹಾಜರಾದರೆ, ಉಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಬಂದು ಹಾಜರಾಗಿರುವಂಥದ್ದು. ಹಾಜರಾಗುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿಯನ್ನು ಪಡೆದುಕೊಂಡಾದ ಬಳಿಕ ಒಬ್ಬೊಬ್ಬರಾಗಿ ಒಂದೊಂದು ಆರೋಪವನ್ನು ಮಾಡುವ ಕೆಲಸವನ್ನು ನ್ಯಾಯಾಧೀಶರ ಮುಂದೆ ಆರೋಪಿಗಳು ಮಾಡಿರುವಂಥದ್ದು. ಆರಂಭದಲ್ಲಿ ಆರೋಪಿ ಆಗಿರುವಂಥ ನಾಗರಾಜ್ ಅವರು, ಸರ್ ಈ ಡಿಸೆಂಬರ್ ಆಗಿರುವಂಥ ಕಾರಣಕ್ಕೆ ತುಂಬ ಚಳಿ ಇದೆ, ಹಾಗಾಗಿ ನಮಗೆ ಅಲ್ಲಿ ಮೂಲ ಸೌಕರ್ಯ ಜೊತೆಗೆ ಬೆಡ್ಶೀಟು ಕೂಡ ಕೊಡ್ತಾ ಇಲ್ಲ, ಮನೆಯಿಂದ ತಂದಿರುವಂಥ ಬೆಡ್ಶೀಟು ಕೊಡ್ತಿಲ್ಲ, ಅದರ ಜೊತೆಗೆ ಅಲ್ಲೂ ಕೂಡ ಕೊಡ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಅದಾದ ಬಳಿಕ ನಾಗರಾಜ್ ಮಾತಾಡಿ ಮುಗಿಸಿದ್ದಂಗೆ ದರ್ಶನ್ ಕೂಡ ಇದೇ ರೀತಿಯ ವಾದವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಸರ್ ಈ ಚಳಿ ಇರುವಂಥ ಕಾರಣಕ್ಕಾಗಿ ನಾವು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಕೂರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹಾಗಾಗಿ ದಯವಿಟ್ಟು ಜೈಲು ಅಧಿಕಾರಿಗಳಿಗೆ ಬೆಡ್ಶೀಟನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಬಳಿಕ ಮತ್ತೆ ಈ ಒಂದು ಮಾತುಗಳನ್ನು ಕೇಳಿದ ಬಳಿಕ ನ್ಯಾಯಾಧೀಶರು ಕೂಡ ಜೈಲಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಈ ಹಿಂದೆ ಮೂಲ ಸೌಕರ್ಯಗಳು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕೋ ಅದನ್ನು ಮಾತ್ರ ಕಲ್ಪಿಸಿ ಅನ್ನುವಂಥ ಸೂಚನೆಯನ್ನು ನ್ಯಾಯಾಲಯವು ಕೂಡ ನೀಡಿತು. ನ್ಯಾಯಾಧೀಶರು ಕೂಡಿ ಹೇಳಿದ್ರು ಕೂಡ ಜೈಲಧಿಕಾರಿಗಳು ನಮಗೆ ಮೂಲ ಸೌಕರ್ಯ ಬೆಡ್ಶೀಟ್ ಮತ್ತು ಏನಿದೆ ಅದನ್ನು ಕೊಡಲಿಕ್ಕೆ ನಿರಾಕರಿಸ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿದಂಥ ಕಾರಣಕ್ಕಾಗಿ ನ್ಯಾಯಾಧೀಶರು ಅಂತೂ ಗರಂ ಆಗಿ ಏನು ಜೈಲಧಿಕಾರಿಗಳಿಗೆ ಬೆಡ್ಶೀಟನ್ನು ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್.